ಒಂದು ಸಿನಿಮಾ ಕಥೆ ನಿಮಗೆ ಗೊತ್ತಿದೆ, 1992ರಲ್ಲಿ ಬಿಡುಗಡೆಯಾಗಿತ್ತು. ಜೊತೆಗೆ ಅನಂತ್ನಾಗ್, ಅಂಜನಾ ಅವರು ಅಭಿನಯ ಮಾಡಿದ್ದು, ರಾಜ ನಾಗೇಂದ್ರ ಅವರ ಸಂಗೀತ, ಮೂಲ ಗಾಯನ SPB ಅವರದು, ಜೊತೆಗೆ ಅವರ ಗುರುಗಳು ಅಂತ ಹೇಳಿದ್ರೆ ತಪ್ಪಿಲ್ಲ ಚಿ ಉದಯ್ ಶಂಕರ್ ಅವರ ಸಾಹಿತ್ಯ, ಜೊತೆಗೆ ಫಣಿ ರಾಮಚಂದ್ರ ಅವರ ನಿರ್ದೇಶನ ಇರುವಂತಹ ಈ ಚಿತ್ರದ ಗೀತೆನ ಆರಿಸಿಕೊಂಡಿದ್ದು. ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯ ಹಸ್ತವ ಇರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಮಾಡುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಮಾಡುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾರಿಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆಬಾಗಿಸುವೆ, ಬಂಗಾರದ ಮನುಷ್ಯ ರಾಮರಾಯನ ಎಂದು ನಾನು ಧ್ಯಾನಿಸುವೆ, ಹೃದಯದ ಪಾತ್ರವ ಸೃಷ್ಟಿಸಿದ ಗುರುರನ್ನು ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ, ಭಕ್ತ ಕುಮಾರತಿ ಗುಣಸೂರರು ಭಕ್ತಿಭಾವದಿ ಮೆರೆದಂತೆ, ನಂಜುಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ, ಪ್ರೇಮಲೋಕದ ಹಂಸಲೇಖಾನು ಯುವ ಜನಮನವನ್ನು ಸೆಳೆದಂತೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ.